ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಕಿಚನ್. ಇವತ್ತಿನ ರೆಸಿಪಿ ಚಕ್ಲಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಬೌಲ್ ಅಕ್ಕಿ ಹಿಟ್ಟು, 1 ಬೌಲ್ ಅವಲಕ್ಕಿ, ಹಾಫ್ ಬೌಲ್ ಹುರಿಗಡಲೆ, 2 ಟೀ ಸ್ಪೂನು ಬಿಳಿ ಎಳ್ಳು, 1 ಟೀ ಸ್ಪೂನು ಜೀರಿಗೆ, 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ತುಪ್ಪ, ಸ್ವಲ್ಪ ಅವಲಕ್ಕಿನ ಮತ್ತು ಹುರಿಗಡಲೆನ ಪೌಡ್ರ್ ಮಾಡಿ ಇಟ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ಸ್ಟವ್ ಹಚ್ಕೊಳ್ಳಿ. ಪಾತ್ರೆ ಇಟ್ಕೊಂಡ್ಬಿಟ್ಟು 1 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ, 1 ಬೌಲ್ ಅಕ್ಕಿ ಹಿಟ್ಟಿಗೆ 2 ಬೌಲ್ ನೀರು ಹಾಕ್ಕೊಬೇಕು. ನೋಡಿ, ಒಂದು ಇದೇ ಬೌಲಲ್ಲೇ ತೊಗೊಬೇಕು ನೀರು. ಯಾವುದ್ರಲ್ಲಿ ಅಕ್ಕಿ ಹಿಟ್ಟು ತೊಗೊತೀವೋ ಅದರಲ್ಲೇ ನೀರು ಹಾಕಿ. ನೋಡಿ, 2 ಬೌಲ್ ಮಾತ್ರ ತೊಗೊಂಡಿದ್ದೀನಿ ನೀರು. ಇದಕ್ಕೆ ನಾವೇನು ಜೀರಿಗೆ ತೊಗೊಂಡಿದ್ವಲ್ಲ, ಈ ಜೀರಿಗೆ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ತೊಗೊಂಡಿದ್ದೆ, 1 ಟೀ ಸ್ಪೂನು ಬಿಳಿ ಎಳ್ಳು ಹಾಕ್ಕೊಬೇಕು. ಅಚ್ಚಕಾರದ ಪುಡಿ ತೊಗೊಂಡಿದ್ದೆ ನಾನು, ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಇದು ಒಂದು ಕುದಿ ಬರಬೇಕು ಫ್ರೆಂಡ್ಸ್. ಇದು ಖಾರ ಉಪ್ಪು ಇದೆಲ್ಲ ಹಿಡಿಬೇಕಿದ್ದು. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಬೇಕು. ತುಂಬ ಗರಿಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ, ಈ ಥರ ಚಕ್ಲಿ ಮಾಡೋದ್ರಿಂದ. ನೀರು ಕುದಿಸ್ಬಿಟ್ಟು ಹಾಕೋದ್ರಿಂದ ಹಿಟ್ಟಲ್ಲಿ ಗರಿಗರಿಯಾಗಿರುತ್ತೆ. ಇದಕ್ಕೆ ಉದ್ದಿನಬೇಳೆ ಹಾಕ್ತಾಯಿಲ್ಲ ನಾವು, ಅದ್ರ ಬದಲು ಅವಲಕ್ಕಿ ಹುರಿಗಡಲೆ ಸೇರಿಸ್ತಾ ಇದ್ದೀವಿ. ಹಚ್ಕೊಳ್ಳಿ. ಹಿಟ್ಟು ತೊಗೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಆಮೇಲೆ ಹುರಿಗಡಲೆ. ಅದು ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಪೇಪರ್ನಲ್ಲೇ ಒತ್ತಿ ಇಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜ್ಗೆ ಮಾಡಿಟ್ಕೊಳ್ಳಿ. ಒಟ್ಟಿಗೆ ಒಂದು 5-6 ಮಾಡಿಟ್ಕೊಂಡು ಒಂದೇ ಸರಿ ಎಣ್ಣೆಲಿ ಹಾಕಿ ನೋಡಿ. ಇದು ದೇವ್ರ ಮುಂದೆ ಇಡೋದಕ್ಕಲ್ವ, ಇಷ್ಟು ದೊಡ್ಡ ಸೈಜ್ ಮಾಡ್ಕೊಬೋದು. ಈ ಥರ ಸಾಫ್ಟಾಗಿ ಹಿಂಗೆ ಕಲಿಸ್ಕೊಂಬಿಡಿ. ಈ ಥರ ಉಂಡೆ ಮಾಡಿಟ್ಕೊಂಡು ಚಕ್ಲಿ ಒರಳಿಗೆ ಹಾಕಿ ಹೊತ್ಬಿಟ್ಟು ಎಣ್ಣೆಲಿ ಕರಿಬೇಕು. ಇದು ಹೀಗೆ ಎಣ್ಣೆ ಕಾಯ್ದಿದೆ. ಈಗ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಇದಕ್ಕೆ ಉದ್ದಿನಬೇಳೆ ಬೇಡ. ಆಗಿನ ಕಾಲ ಥರ ಅಕ್ಕಿ ತೊಳೆದು ನೆನೆಸಿ ಒಣಗಾಕಿ ಎಲ್ಲ ಮಾಡೋರೆಲ್ಲ ಹಿಟ್ಟು ಮಾಡಿಸಿ ಎಲ್ಲ ಇದು ಈಸಿಯಾಗಿ ಮಾಡಿಬಿಡ್ಬೋದು. ಅಕ್ಕಿ ಹಿಟ್ಟು ಇದ್ದರೆ ಸಾಕು. ಅಕ್ಕಿ ಹಿಟ್ಟು, ಹುರ್ಗಡಲೆ, ಅವಲಕ್ಕಿ ಇದನ್ನು ಸೇರಿಸಿ ಬೇಗ ದಿಢೀರಂತ ಮಾಡ್ಬೋದು. ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ. ಅರ್ಧ ಗಂಟೆಯಲ್ಲಿ ಗರಿಗರಿಯಾದ ಚಕ್ಲಿ ರೆಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.